ತಮಿಳುನಾಡು ರಾಜಕೀಯದಲ್ಲಿ ಥ್ರಿಲ್ಲಿಂಗ್ ಟ್ವಿಸ್ಟ್ ಸಿಗ್ತಾ ಇದೆ. ವಿಜಯ್ ಅವರೋಹಣಕ್ಕೆ ಅಡಿಗಡಿಗೂ ಕೂಡ ಅಡ್ಡಿ ಉಂಟು ಮಾಡಲಾಗ್ತಾ ಇದೆ. ಗವರ್ನರ್ ಅರ್ಲೇಕರ್ ರೂಪದಲ್ಲಿ ವಿಜಯ್ಗೆ ಟೆನ್ಷನ್ ಶುರುವಾಗಿದೆ. ಇನ್ನು ವಿಸಿಕೆ ಲೆಟರ್ ಕೊಟ್ಟಿಲ್ಲ ಎಂಬ ಕಾರಣಕ್ಕೆ ಆಹ್ವಾನ ಕೊಟ್ಟಿಲ್ಲ ಗವರ್ನರ್. ಹೀಗಾಗಿ ಇಂದಿನ ವಿಜಯ್ ಪದಗ್ರಹಣ ಕಾರ್ಯಕ್ರಮ ರದ್ದು. ಇದರ ನಡುವೆ ಕ್ಷಣಕ್ಕೂ ಕೂಡ ಚೇಂಜ್ ಆಗ್ತಾ ಇದೆ ನಂಬರ್ಸ್. ಸರ್ಕಾರ ರಚನೆಗೆ ಬೇಕಿರುವಂತಹ ಮ್ಯಾಜಿಕ್ ಫಿಗರ್ 118. ವಿಸಿಕೆ ಹೊರತುಪಡಿಸಿ ಟಿವಿಕೆ ಬಳಿ ಇರುವಂತಹ ನಂಬರ್ಸ್ 116. ಅಣ್ಣಾ ಡಿಎಂಕೆ ಮತ್ತೆ ಡಿಎಂಕೆ ಸೇರಿದ್ರೆ ಆಗುವ ನಂಬರ್ಸ್ 116. ಇಲ್ಲಿ ವಿಸಿಕೆ ಇಬ್ರು ಶಾಸಕರ ಮೇಲೆ ನಿಂತಿದೆ ಕಂಪ್ಲೀಟ್ ಆದಂತಹ ಭವಿಷ್ಯ. ಸೊ ಕ್ಷಣಕ್ಕೂ ಕೂಡ ಟ್ವಿಸ್ಟ್ ಅನ್ನ ಪಡ್ಕೊಳ್ತಾ ಇದೆ ತಮಿಳುನಾಡು ರಾಜಕೀಯದಲ್ಲಿ. ಥ್ರಿಲ್ಲಿಂಗ್ ಟ್ವಿಸ್ಟ್. ವಿಜಯ್ ಅವರೋಹಣಕ್ಕೆ 108 ವಿಘ್ನಗಳು. ವಿಸಿಕೆ ಲೆಟರ್ ನ ಕೊಟ್ಟಿಲ್ಲ ಅನ್ನುವಂತಹ ಕಾರಣಕ್ಕೆ ಆಹ್ವಾನವನ್ನ ಕೊಟ್ಟಿಲ್ಲ ಗವರ್ನರ್. ಒಂದ್ ಕಡೆ ಗವರ್ನರ್ ಅರ್ಲೇಕರ್ ರೂಪದಲ್ಲಿ ವಿಜಯ್ಗೆ ದೊಡ್ಡ ಟೆನ್ಷನ್ ಶುರುವಾಗಿದೆ. ಸೊ ಹೀಗಾಗಿ ಇಂದಿನ ವಿಜಯ್ ಪದಗ್ರಹಣ ಕಾರ್ಯಕ್ರಮ ರದ್ದಾಗಿರುವಂಥದ್ದು. ಇದರ ನಡುವೆ ಕ್ಷಣಕ್ಕೂ ಕೂಡ ಚೇಂಜ್ ಆಗ್ತಾ ಇದೆ ಕಂಪ್ಲೀಟ್ ನಂಬರ್ಸ್ ಕೂಡ. ಸರ್ಕಾರ ರಚನೆಗೆ ಬೇಕಿರುವಂತಹ ಮ್ಯಾಜಿಕ್ ಫಿಗರ್ 118. ಸೊ ವಿಸಿಕೆಯನ್ನ ಹೊರತುಪಡಿಸಿ ಟಿವಿಕೆ ಬಳಿ ಇರುವಂತಹ ನಂಬರ್ಸ್ 116. ಅಣ್ಣಾ ಡಿಎಂಕೆ ಮತ್ತೆ ಡಿಎಂಕೆ ಎರಡೂ ಕೂಡ ಸೇರಿದ್ರೆ ಆಗುವಂತಹ ನಂಬರ್ಸ್ 116. ಸೊ ಇಲ್ಲಿ ವಿಸಿಕೆಯ ಇಬ್ಬರು ಶಾಸಕರ ಮೇಲೆ ಕಂಪ್ಲೀಟ್ ಆದಂತಹ ಭವಿಷ್ಯ ನಿಂತಿದೆ. ಇನ್ನು ವಿಸಿಕೆ ತಾನೇ ಕಿಂಗ್ ಮೇಕರ್ ಅನ್ನುವಷ್ಟರ ಮಟ್ಟಿಗೆ ಆಡ್ತಾ ಇದೆ. ಎರಡು ವರ್ಷದಿಂದ ಶ್ರಮಿಸಿ ಪಕ್ಷವನ್ನ ಕಟ್ಟಿ ಎಲ್ಲರೂ ಕೂಡ ತಿರುಗಿ ನೋಡುವಂತೆ ಮತಗಳನ್ನ ಪಡೆದುಕೊಂಡು ಇದೀಗ ಕೊನೆ ಕ್ಷಣದಲ್ಲೂ ಕೂಡ ತೊಂದರೆಗಳು, ಅಂದ್ರೆ ಅವ್ರು ಯಾವಾಗ ರಾಜಕೀಯಕ್ಕೆ ಎಂಟರ್ ಆದ್ರೂ ಅವಾಗಿಂದನೂ ಕೂಡ ಒಂದಲ್ಲ ಒಂದು ತೊಂದರೆಗಳನ್ನ ಫೇಸ್ ಮಾಡ್ತಾನೆ ಇದ್ದಾರೆ. ಆದ್ರೂ ಕೂಡ ಯಾವುದಕ್ಕೂ ಜಗ್ಗಲಿಲ್ಲ, ಕುಗ್ಲಿಲ್ಲ. ಜನನಾಯಕನ್ ಸಿನಿಮಾ ಬಂತು, ಸೆನ್ಸಾರ್ ಸಮಸ್ಯೆ ಆಯ್ತು, ಈ ಸಮಯದಲ್ಲಿ ಬಿಡುಗಡೆ ಮಾಡೋದಕ್ಕೂ ಕೂಡ ಬಿಡ್ಲಿಲ್ಲ. ಒಂದಲ್ಲ ಎರಡಲ್ಲ, ಪ್ರತಿ ಹಂತದಲ್ಲೂ ಕೂಡ ಪ್ರಾಬ್ಲಮ್ಸ್ ನ ಫೇಸ್ ಮಾಡ್ತಾನೆ ಬಂದ್ರು. ಇನ್ನೇನು ಕೊನೆಗೆ ಗೆದ್ದೇ ಬಿಟ್ರು ಅನ್ನುವಂತ ಹೊತ್ತಲ್ಲಿ ಮತ್ತೆ ಇದೀಗ ಪ್ರಾಬ್ಲಮ್ಸ್ ಎದುರಾಗ್ತಾ ಇದೆ. 108 ವಿಘ್ನಗಳು ವಿಜಯ್ಗೆ ಅಂತ ಹೇಳಿದ್ರೆ ನಿಜಕ್ಕೂ ತಪ್ಪಾಗಲ್ಲ. ಸೊ ಗವರ್ನರ್ ಅರ್ಲೇಕರ್ ರೂಪದಲ್ಲಿ ವಿಜಯ್ಗೆ ದೊಡ್ಡ ಟೆನ್ಷನ್ ಶುರುವಾಗಿರುವಂಥದ್ದು. ತಮಿಳುನಾಡು ರಾಜಕೀಯ ಕ್ಷಣಕ್ಕೂ ಕೂಡ ಥ್ರಿಲ್ಲಿಂಗ್ ಟ್ವಿಸ್ಟ್ ಅನ್ನ ಪಡೆದುಕೊಳ್ತಾ ಇದೆ. ವಿಜಯ್ ಅವರೋಹಣಕ್ಕೆ ಅಡಿಗಡಿಗೂ ಕೂಡ ಅಡ್ಡಿ ಉಂಟಾಗ್ತಾ ಇರುವಂಥದ್ದು. ಸೊ ವಿಸಿಕೆ ಲೆಟರ್ನ ಕೊಟ್ಟಿಲ್ಲ ಅನ್ನುವಂಥ ಒಂದು ಕಾರಣದಿಂದಾಗಿ ಆಹ್ವಾನವನ್ನ ಗವರ್ನರ್ ಕೊಡ್ತಾ ಇಲ್ಲ. ಸೊ ಹೀಗಾಗಿ ಇವತ್ತು ವಿಜಯ್ ಪದಗ್ರಹಣ ಕಾರ್ಯಕ್ರಮ ರದ್ದಾಗಿದೆ. ಸೊ ಎಲ್ಲವೂ ಅಂದುಕೊಂಡಂತೆ ಆಗಿದ್ದಿದ್ರೆ, ಬಹುಮತವನ್ನ ಸೂಚಿಸಿದ್ರೆ ಸೊ ಇವತ್ತು ಪದಗ್ರಹಣ ಆಗ್ತಾ ಇತ್ತು. ಬಟ್ ಆ ಕಾರ್ಯಕ್ರಮ ರದ್ದಾಗಿದೆ. ಇನ್ನ ವಿಸಿಕೆ ತಾನೇ ಕಿಂಗ್ ಮೇಕರ್ ಅನ್ನುವಷ್ಟರ ಮಟ್ಟಿಗೆ ಆಟ ಆಡ್ತಾ ಇದೆ. ಸೊ ಟಿವಿಕೆಗೆ ಕಂಡೀಷನ್ ಮೇಲೆ ಕಂಡೀಷನ್ ಅನ್ನ ಹಾಕ್ತಾ ಇದೆ. ಡಿಸಿಎಂ ಸ್ಥಾನ ಬೇಕು, ವಿಜಯ್ ತೆರವು ಮಾಡೋ ಕ್ಷೇತ್ರ ನಮಗೆ ಬಿಡಬೇಕು ಅನ್ನುವಂತಹ ರೂಲ್ಸ್ ಅನ್ನು ಹೇಳ್ತಾ ಇರುವಂಥದ್ದು. ತಿರುಚಿಯಿಂದ ಸ್ಪರ್ಧೆಗೆ ವಿಸಿಕೆ ಚೀಫ್ ಒಲವನ್ನ ತೋರಿಸ್ತಾ ಇದ್ದಾರೆ. ಸೊ ಇದಕ್ಕೆ ಬಹುತೇಕ ಒಪ್ಪಿರುವಂತಹ ವಿಜಯ್, ಇದರ ನಡುವೆ ಕೂಡ ಟ್ವಿಸ್ಟ್ ಅನ್ನ ಕೊಡ್ತಾ ಇರುವಂತಹ ವಿಸಿಕೆ ಚೀಫ್. ಕಳೆದ ರಾತ್ರಿ ಸ್ಟಾಲಿನ್ ಭೇಟಿ ಬೆನ್ನಲ್ಲೇ ಯಾರ ಕೈಗೂ ಕೂಡ ಸಿಗದೆ ಗೌಪ್ಯ ಸ್ಥಳಕ್ಕೆ ಶಿಫ್ಟ್ ಮಾಡಲಾಗಿರುತ್ತೆ. ರಾಜಕೀಯ ಟ್ವಿಸ್ಟ್ ಕಾರಣ ಕೈ ಹಿಸ್ಕಿಕೊಳ್ತಾ ಇರುವಂತಹ ದಳಪತಿ ವಿಜಯ್. ಯಾವ ಮನುಷ್ಯನಿಗೆ ಆದ್ರೂ ಒಂದು ತಾಳ್ಮೆ ಅಂತ ಇರುತ್ತೆ. ಆ ತಾಳ್ಮೆ ಕಟ್ಟೆ ಹೊಡೆದೋದಾಗ ಏನಾಗುತ್ತೋ ಗೊತ್ತಿಲ್ಲ. ಒಬ್ಬ ನಿಜಕ್ಕೂ ನೋಡಿದವ್ರಿಗೆ ಕೇಳಿದವ್ರಿಗೆ ಬೇಸರದ ಸಂಗತಿ. ಒಂದು ಕಡೆ ರಿಎಲೆಕ್ಷನ್ ಅನ್ನುವಂತಹ ಮಾತುಗಳು ಕೂಡ ಕೇಳಿಬಂತು. ಬಟ್ ರಿಎಲೆಕ್ಷನ್ ಆದ್ರೆ ನಿಜಕ್ಕೂ ಅಲ್ಲಿನ ಅಭಿಮಾನಿಗಳು ಜನರೇ ಪಕ್ಕಾ ಸಾಕಷ್ಟು ಮತಗಳ ಅಂತರದಲ್ಲಿ ಗೆಲ್ಲಿಸ್ಬಿಡ್ತಾರೇನೋ. ಈಗ ರಾಜಕೀಯ ವಲಯದಲ್ಲೇ ಆಗ್ತಾ ಇರುವಂತಹ ಚರ್ಚೆ. ಇನ್ ಕೇಸ್ ಇಲ್ಲಿ ಏನಾದ್ರೂ ಎಡವಟ್ಟುಗಳಾಗಿ ಬಹುಮತ ಸೂಚಿಸದೆ ಇರೋ ತರ ಆಗಿ ಕೊನೆ ಸಮಯದಲ್ಲಿ ಏನಾದ್ರೂ ಸಮಸ್ಯೆಗಳು ಬಂತು, ಯಾರಾದ್ರೂ ಉಲ್ಟಾ ಹೊಡೆದ್ರು ಶಾಸಕರು ಅಂತ ಹೇಳಿದ್ರೆ, ರಿಎಲೆಕ್ಷನ್ ಆಯ್ತು ಅಂತ ಹೇಳಿದ್ರೆ ಪಕ್ಕ ಬಹುಮತಗಳ ಅಂತರದಿಂದ ಗೆಲುವನ್ನ ಸಾಧಿಸ್ತಾರೆ ವಿಜಯ್. ನಾವೆಲ್ಲರೂ ಕೂಡ ಸಪೋರ್ಟ್ ಮಾಡ್ತೀವಿ. ಮತ್ತೆ ಇನ್ನೊಂದು ಏನಪ್ಪಾ ಅಚ್ಚರಿಯ ಸಂಗತಿ ಅಂದ್ರೆ ಸ್ಟಾಲಿನ್ನೇ ಬೆಂಬಲವನ್ನ ಸೂಚಿಸಿರುವಂತದ್ದು, ಸ್ಟಾಲಿನ್ನೇ ಸಪೋರ್ಟ್ ಮಾಡಿ ಅಂತ ಹೇಳಿರುವಂತದ್ದು. ಇಲ್ಲಿ ನಿಜಕ್ಕೂ ದೊಡ್ಡ ರಾಜಕೀಯ, ಬಹುದೊಡ್ಡ ರಾಜಕೀಯ ಬೆಳವಣಿಗೆ. ಬಿಕಾಸ್
ಸಾಕಷ್ಟು ಸಂದರ್ಭದಲ್ಲಿ ವಿಜಯ್ ಅಂದ್ರೆ ಪ್ರಚಾರ ಕಾರ್ಯವನ್ನ ಮಾಡುವಂತಹ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಸ್ಟಾಲಿನ್ ಅವರನ್ನ ವ್ಯಂಗ್ಯವಾಡಿದ್ದು ಉಂಟು. ಸೊ ಇಲ್ಲಿ ಸ್ಟಾಲಿನ್ ಅವರು ಯಾವ ಒಂದು ಸ್ಟ್ರಾಟಜಿನ ಪ್ಲೇ ಮಾಡಿ ಹೇಳಿದ್ರು ಅಂತ ಗೊತ್ತಿಲ್ಲ, ಬಟ್ ಬೆಂಬಲವನ್ನ ಸೂಚಿಸಿ ಅಂತ ಹೇಳಿರೋದಂತೂ ಸತ್ಯ. ಆದಾಗ್ಯೂ ಕೂಡ ಪದಗ್ರಹಣಕ್ಕೆ ಇದೀಗ ಅಡ್ಡಿಯಾಗಿದೆ, ಕಾರ್ಯಕ್ರಮ ರದ್ದಾಗಿದೆ. ಸೊ ಏನು ವಾಟ್ ನೆಕ್ಸ್ಟ್, ಏನಾಗುತ್ತೆ, ಕ್ಷಣ ಕ್ಷಣಕ್ಕೂ ಕೂಡ ಥ್ರಿಲ್ಲಿಂಗ್ ಟ್ವಿಸ್ಟ್ ಅನ್ನ ಪಡೆದುಕೊಳ್ತಾ ಇದೆ ತಮಿಳುನಾಡು ರಾಜಕೀಯ. ಸೊ ರಿಎಲೆಕ್ಷನ್ ಆಗತ್ತಾ ಅನ್ನುವಂಥ ಕ್ಯೂರಿಯಾಸಿಟಿ ಒಂದ್ ಕಡೆ, ಮತ್ತೊಂದು ಕಡೆ ಪದಗ್ರಹಣ ರದ್ದಾಗಿರುವಂಥದ್ದು. ಸೊ ಏನಾಗತ್ತೆ, ಯಾರು ಬೆಂಬಲವನ್ನ ಸೂಚಿಸ್ತಾರೆ, ಯಾರೆಲ್ಲ ಶಾಸಕರು ಉಲ್ಟಾ ಹೊಡಿತಾರೆ ಅನ್ನುವಂಥ ಕ್ಯೂರಿಯಾಸಿಟಿ ಕ್ಷಣ ಕ್ಷಣಕ್ಕೂ ಕೂಡ ಜಾಸ್ತಿ ಆಗ್ತಾನೆ ಇದೆ. ಫೈನಲಿ ವಿಜಯ್ಗಂತೂ ತುಂಬಾ ದೊಡ್ಡ ಟೆನ್ಷನ್, ತುಂಬಾ ದೊಡ್ಡ ತಲೆ ಬಿಸಿ ಆಗ್ತಾ ಇರುವಂಥದ್ದು. ಸೊ ಈ ಪರ್ಟಿಕ್ಯುಲರ್ಲಿ ಈ ಸಂದರ್ಭದಲ್ಲಿ, ಈ ಸಮಯದಲ್ಲಿ ಯಾವ ರೀತಿಯಾಗಿರ್ತಾರೆ, ಏನೆಲ್ಲ ಡಿಸಿಷನ್ಸ್ ಅನ್ನ ತೆಗೆದುಕೊಳ್ತಾರೆ, ಯಾವ ರೀತಿಯಾಗಿ ಪ್ರತಿ ಹೆಜ್ಜೆ ಹೆಜ್ಜೆಗೂ ಕೂಡ ಮುನ್ನೆಚ್ಚರಿಕೆಯನ್ನ ವಹಿಸಿ, ಅಂದ್ರೆ ತಾಳ್ಮೆ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ ಈ ಸಮಯದಲ್ಲಿ. ಸೊ ತಮಿಳುನಾಡಿನ ರಾಜಕೀಯದಲ್ಲಿ ಬಿಕ್ಕಟ್ಟಾಗಿರುವಂತಹ ಹಿನ್ನೆಲೆ ಕೂಡ ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ ಕಾಂಗ್ರೆಸ್ ಶಾಸಕರು. ಇನ್ನು ತಡರಾತ್ರಿ ಬೆಂಗಳೂರಿಗೆ ಬಂದಿರುವಂಥದ್ದು. ರಾಜಕೀಯ ಟ್ವಿಸ್ಟ್ ಕಾರಣ ಸಾಕಷ್ಟು ತಲೆಬಿಸಿ ಆಗ್ತಾ ಇದೆ ವಿಜಯ್ ದಳಪತಿಗೆ. ಗವರ್ನರ್ ಅರ್ಲೇಕರ್ ರೂಪದಲ್ಲಿ ಬಹುದೊಡ್ಡ ಟೆನ್ಷನ್ ಉಂಟಾಗಿರುವಂಥದ್ದು. ಸೊ ಇಂದಿನ ಪದಗ್ರಹಣ ಕಾರ್ಯಕ್ರಮ ಕೂಡ ಒಂದ್ ಕಡೆ ರದ್ದಾಗಿದೆ. ಸರ್ಕಾರ ರಚನೆಗೆ ಬೇಕಾಗಿರುವಂತಹ ಮ್ಯಾಜಿಕ್ ಫಿಗರ್ 118, ಬಟ್ ವಿಸಿಕೆಯನ್ನ ಹೊರತುಪಡಿಸಿ ಟಿವಿಕೆ ಬಳಿ ಇರುವಂತಹ ನಂಬರ್ಸ್ 116. ಇನ್ನು ಡಿಸಿಎಂ ಸ್ಥಾನ ಬೇಕು, ವಿಜಯ್ ತೆರವು ಮಾಡೋ ಕ್ಷೇತ್ರ ನಮಗೆ ಬಿಡಬೇಕು ಅನ್ನುವಂತಹ ಕಂಡೀಷನ್ಸ್ ಕೂಡ ಒಂದ್ ಕಡೆ ಇಡಲಾಗಿದೆ.